ನಮಸ್ಕಾರ. ಸಾಂಪ್ರದಾಯಿಕ ಕಲೆ ಮತ್ತು ಆಧುನಿಕ ಶಿಕ್ಷಣವನ್ನು ಬೆಸೆಯುವ ಅದ್ಭುತ ಕಲಾವಿದ ಜಯಸಾಲಿಯನವರ ಕಲಾ ಪಯಣವನ್ನು ಇವತ್ತು ನೋಡೋಣ. ಇಂದಿನ ಡಿಜಿಟಲ್ ಯುಗದಲ್ಲೂ ಹ್ಯಾಂಡ್ ಡ್ರಾನ್ ಕಲೆಯ ಮೇಲನ ಇವರ ಒಲವು ನಿಜಕ್ಕೂ ಆಶ್ಚರ್ಯ ತರುತ್ತೆ ಅಲ್ವಾ? ಇತಿಹಾಸ ಸಂರಕ್ಷಣೆಯಿಂದ ಭವಿಷ್ಯದ ನಿರ್ಮಾಣದವರೆಗೆ ಅವರ ಈ 4 ಪ್ರಮುಖ ಕೊಡುಗೆಗಳತ್ತ ಈಗ ಗಮನಹರಿಸೋಣ. ಬನ್ನಿ. ಮೊದಲಿಗೆ ಭಾರತದ ಶ್ರೇಷ್ಠ ಐತಿಹಾಸಿಕ ವ್ಯಕ್ತಿಗಳನ್ನು ರೇಖಾಚಿತ್ರಗಳಲ್ಲಿ ದಾಖಲಿಸುವ ಇವರ ಅದ್ಭುತ ಸಾಧನೆ ಬಗ್ಗೆ ತಿಳಿಯೋಣ. ಊಹಿಸಿ, ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ 1000 ಮಹನೀಯರ ರೇಖಾಚಿತ್ರಗಳನ್ನು ರಚಿಸುವುದು ಇವರ ಬೃಹತ್ ಯೋಜನೆಯಾಗಿದೆ. ದಾದಾ ಸಾಹೇಬ್ ಫಾಲ್ಕೆ, ಲತಾ ಮಂಗೇಶ್ಕರ್, ಪಂಡಿತ್ ಜಸರಾಜರಂತಹ ಸಾಂಸ್ಕೃತಿಕ ದಿಗ್ಗಜರಿಗೆ ಈ ರೇಖಾಚಿತ್ರಗಳು ನಿಜಕ್ಕೂ ಒಂದು ಜೀವಂತ ಶ್ರದ್ಧಾಂಜಲಿ. ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ಈ ಕಪ್ಪು ಬಿಳುಪು ಪೆನ್ಸಿಲ್ ಸ್ಕೆಚ್ಗಳ ಮೂಲಕ ಮುಂದಿನ ಪೀಳಿಗೆಗಾಗಿ ಭದ್ರವಾಗಿ ಉಳಿಸಿದ್ದಾರೆ. ಈಗ ಮುಂದಿನ ವಿಚಾರಕ್ಕೆ ಬರೋಣ. ಮರೆಯಾಗುತ್ತಿರುವ ಸಾಂಪ್ರದಾಯಿಕ ರಿಯಲಿಸಂ ಕಲೆಯನ್ನು ಇವರು ಹೇಗೆ ಉಳಿಸ್ತಿದ್ದಾರೆ ಗೊತ್ತಾ? ಕೇವಲ ಪೆನ್ಸಿಲ್, ಚಾರ್ಕೋಲ್, ಬಾಲ್ ಪಾಯಿಂಟ್ ಪೆನ್ ಬಳಸಿ ಹಳೆಯ ಕ್ರಾಸ್ ಹ್ಯಾಚಿಂಗ್ ತಂತ್ರವನ್ನು ಇಂದಿಗೂ ಅದ್ಭುತವಾಗಿ ಜೀವಂತವಾಗಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂಬೈನ ಐತಿಹಾಸಿಕ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಸ್ಮಾರಕಗಳನ್ನು ಬ್ರಷ್ ಪೆನ್ ಮೂಲಕ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಇವರು ಕೇವಲ ಕಲೆ ರಚಿಸಲ್ಲ, ಅದನ್ನು ಮುಂದಿನ ಪೀಳಿಗೆಗೂ ಯಶಸ್ವಿಯಾಗಿ ದಾಟಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಅಧಿಕೃತ ಡ್ರಾಯಿಂಗ್ ಪಠ್ಯಪುಸ್ತಕವನ್ನು ಬರೆಯುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲೆಯನ್ನು ಕಲಿಯಲು ದೊಡ್ಡ ಮಟ್ಟದಲ್ಲಿ ನೆರವಾಗಿದ್ದಾರೆ. ಇದರ ಜೊತೆಗೆ ಮುಂಬೈ ಮತ್ತು ಹೈದರಾಬಾದ್ನಾದ್ಯಂತ ಅಕ್ರಿಲಿಕ್ ಪೇಂಟಿಂಗ್ ಹಾಗೂ ರಿಯಾಲಿಸಂ ಕಲೆಯ ಬಗ್ಗೆ ದೊಡ್ಡ ರಾಷ್ಟ್ರೀಯ ಕಾರ್ಯಾಗಾರಗಳನ್ನು ನಡೆಸುತ್ತಾರೆ. ಖಂಡಿತ, ಇವರ ಈ ಅಪಾರ ಕಲಾ ಸೇವೆಗೆ ಕಲಾ ಜಗತ್ತು ಕೂಡ ಉನ್ನತ ಮಟ್ಟದ ಗೌರವಗಳನ್ನು ನೀಡಿ ಪುರಸ್ಕರಿಸಿದೆ. ಪ್ರತಿಷ್ಠಿತ ಕಲಾಶ್ರೀ ಪ್ರಶಸ್ತಿ ಹಾಗೂ ಮುಂಬೈನ ನೆಹರು ಸೆಂಟರ್ನಲ್ಲಿ ಸಿಕ್ಕ ಡಾಕ್ಟರ್ ಎಸ್.ಎಂ. ಪಂಡಿತ್ ಪ್ರಶಸ್ತಿ ಇದಕ್ಕೆ ಸಾಕ್ಷಿ. ಇದನ್ನೆಲ್ಲ ನೋಡಿದ ಮೇಲೆ ಇವರ ಪೋರ್ಟ್ರೇಟ್ ಸೀರೀಸ್ ಅಥವಾ ಮುಂಬರುವ ಆರ್ಟ್ ವರ್ಕ್ಶಾಪ್ಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯುವ ಕುತೂಹಲ ಮೂಡಿತಲ್ಲವೇ?